ನೋಡುತ್ತಿದ್ದಾರೆ ಸೀರಿಯಲ್ ಶಕುಂತಲಾ ದೇವಿ ಡ್ರಾಮಕ್ಕೆ ಫುಲ್ ಸ್ಟಾಪ್ ಇಡ್ತಾಳ ಭೂಮಿಕಾ. ಗೌತಮ್ ಕಂಗಾಲಾಗಿದ್ದೇಕೆ? ಭೂಮಿಕಾಗೆ ಮಲ್ಲಿಯಿಂದಾಗಿ ಎಲ್ಲ ವಿಚಾರ ತಿಳಿದು ಹೋಗಿದೆ. ಮಲ್ಲಿಗೆ ಶಕುಂತಲ ಬಂಡವಾಳ ತಿಳಿದು ಹೋಗಿದೆ. ಆಕೆ ಆಕನ ಜೀವನ ಹಾಳಾಗುತ್ತದೆ ಎಂದು ತಿಳಿದಾಗ ಆಕೆಗೆ ಬಹಳ ನೋವು ಆಗುತ್ತದೆ. ಏನು ಮಾಡಬೇಕು ಎಂದು ತಿಳಿಯದಾಗುತ್ತೆ. ಕೊನೆಗೆ ಭೂಮಿಕಾ ಬಳಿ ಎಲ್ಲ ವಿಚಾರವನ್ನು ಹೇಳಿಕೊಳ್ಳುತ್ತಾಳೆ. ಭೂಮಿಕಾಗೆ ಅತ್ತೆಯ ನಡುವಿಕೆಯನ್ನು ಕಂಡು ಶಾಕ್ ಆಗುತ್ತದೆ. ಇವರು ಏನು ಮಾಡಲು ಹೊರಟಿದ್ದಾರೆ? ಗೌತಮ್ ನಿಮ್ಮನ್ನು ಎಷ್ಟು ನಂಬಿದ್ದರು, ಆದರೆ ಅದನ್ನು ಉಳಿಸಿಕೊಳ್ಳುವಲ್ಲಿ ನೀವು ವಿಫಲರಾದಿರಿ ಎಂದು ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾರೆ. ಅತ್ತೆಯನ್ನು ಪರೀಕ್ಷೆ ಮಾಡಲೇಬೇಕು ಎಂದು ತಿಳಿದು ಭೂಮಿಕಾ ಮಾತ್ರೆಯನ್ನು ಕೊಡಲು ಶಕುಂತಲಾ ದೇವಿ ರೂಮಿಗೆ ಬರುತ್ತಾಳೆ. ಅವರಿಗೆ ಮಾತ್ರೆಯನ್ನು ಕೊಡುತ್ತಾಳೆ. ಭೂಮಿಕಾ ಕಣ್ಣು ತಪ್ಪಿಸಿ ಹೇಗಪ್ಪ ಮಾತ್ರೆ ಸೇವಿಸಲಿ ಎಂದು ಆಲೋಚನೆ ಮಾಡುತ್ತಿರುತ್ತಾರೆ. ಭೂಮಿಕಾ ಶಕುಂತಲಾ ದೇವಿಗೆ ಮಾತ್ರೆ ಕೊಡುತ್ತಾಳೆ. ಆದರೆ ಅತ್ತ ಇತ್ತ ಎಲ್ಲಿ ಕೂಡ ಕದಲದೆ ಶಕುಂತಲಾ ದೇವಿ ಭೂಮಿಕಾ ಮುಖ ನೋಡುತ್ತಾಳೆ. ಶಕುಂತಲಾ ದೇವಿ ಮೆತ್ತಗೆ ಮಾತ್ರೆ ನುಂಗುವ ಹಾಗೆ ನಾಟಕ ಮಾಡುತ್ತಿರುತ್ತಾರೆ. ಬಳಿಕ ಮಾತ್ರೆಯನ್ನು ದಿಂಬಿದ ಕೆಳಗೆ ಇಡುತ್ತಾರೆ. ಇದನ್ನು ನೋಡಿದ ಭೂಮಿಕಾಗೆ ಅತ್ತೆ ನಾಟಕ ಮಾಡುತ್ತಿರುವುದು ತಿಳಿದು ಹೋಗುತ್ತೆ. ಶಕುಂತಲಾ ದೇವಿ ಮಾತ್ರೆ ನುಂಗಿದ ಹಾಗೆ ನಟಿಸಿ ವಾಶ್ರೂಮಿಗೆ ಎದ್ದು ಹೋದಾಗ ಭೂಮಿಕಾ ಮಾತ್ರೆಯ ಹುಟುಕಾಟ ಶುರುವಾಗುತ್ತದೆ. ಆನಂದ್ ಮೀಟ್ ಆದ ಭೂಮಿಕಾ ಗೌತಮ್ ಗೆಳೆಯ ಆನಂದನ್ನು ಮೀಟ್ ಆಗುತ್ತಾಳೆ. ತನ್ನ ಮನಸ್ಸಿನಲ್ಲಿರುವ ಡೌಟನ್ನು ಕ್ಲಿಯರ್ ಮಾಡಿಕೊಳ್ಳುತ್ತಾಳೆ. ಗೌತಮ್ ಯಾರಿಗಾಗಿ ಈ ವ್ರತ ಮಾಡುತ್ತಿದ್ದಾರೆ ಎಂದು ಕೇಳಿದಾಗ ಆತನಿಗೆ ಏನು ಹೇಳಬೇಕು ಎಂದು ತಿಳಿದಾಗುತ್ತದೆ. ಕೊನೆಗೆ ಗೌತಮ್ ಭೂಮಿಕಾಳಿಗಾಗಿ ದೇವರ ಬಳಿ ಹರಕೆಯನ್ನು ಹೇಳಿಕೊಂಡಿದ್ದ, ಅದನ್ನು ತಿಳಿಸಲು ಈ ರೀತಿಯಲ್ಲಿ ನಡೆದುಕೊಂಡಿದ್ದಾನೆ ಎಂದು ಹೇಳಿದಾಗ ಭೂಮಿಕಾ ನೋವು ನೊಂದುಕೊಳ್ಳುತ್ತಾಳೆ. ಶಕುಂತಲಾ ದೇವಿ ಮೇಲೆ ನಂಬಿಕೆ ಇಲ್ಲ. ಅತ್ತೆ ನಮ್ಮ ಜೀವನದಲ್ಲಿ ಈ ಥರ ಆಟ ಆಡುತ್ತಾರೆ ಎನ್ನುವುದು ಊಹೆ ಕೂಡ ಮಾಡಿಕೊಂಡಿರಲಿಲ್ಲ. ಆಕೆಗೆ ಅದಾಗಲೇ ಗೌತಮ್ ಆಸ್ತಿಗಾಗಿ ಇಷ್ಟೆಲ್ಲ ಕುತಂತ್ರ ನಡೆಯುತ್ತಿದೆ ಎನ್ನುವುದು ಸ್ಪಷ್ಟವಾಗಿ ತಿಳಿಯುತ್ತದೆ. ಹಾಗೆಯೇ ತನ್ನ ತಾಯಿಯನ್ನು ಕರೆದುಕೊಂಡು ಜ್ಯೋತಿಷ್ಯರ ಬಳಿ ಹೋಗುತ್ತಾರೆ. ಮದುವೆ ಮುನ್ನ ಇಬ್ಬರ ಜಾತಕವನ್ನು ಅವರ ಬಳಿಯೇ ತೋರಿಸುವುದರಿಂದ ಕೊಂಚ ಅನುಮಾನ ಇರುತ್ತೆ. ಆಗ ಜ್ಯೋತಿಷಿ ಮದುವೆ ಮುನ್ನ ನಾನು ಏನು ಹೇಳಿದ್ದೇನೋ ಅದನ್ನೇ ಹೇಳುತ್ತಿದ್ದೇನೆ. ನಿಮ್ಮ ಅಳಿಯ ಹಾಗೂ ಮಗಳ ಜೀವನ ತುಂಬ ಚೆನ್ನಾಗಿರುತ್ತೆ, ಬಹಳ ಅದ್ಭುತ ಜೋಡಿ, ಇವರ ಜಾತಕದಲ್ಲಿ ಯಾವ ದೋಷ ಕೂಡ ಇಲ್ಲ ಎಂದು ಬಹಳ ಸ್ಪಷ್ಟವಾಗಿ ಹೇಳುತ್ತಾರೆ. ಅನುಮಾನಕ್ಕೆ ತೆರೆ ಎಳೆದ ಜ್ಯೋತಿಷ್ಯರು ಆಡಿದ ಮಾತು ಕೇಳಿ ಭೂಮಿಕಾಳಿಗೆ ಖುಷಿಯಾಗುತ್ತೆ. ಇತ್ತ ಗೌತಮ್ಗೆ ತನ್ನ ಹೆಂಡತಿ ಕಷ್ಟದಲ್ಲಿ ಸಿಲುಕುತ್ತಾಳೆ ಎನ್ನುವ ಭಯ ಕಾಡುತ್ತಿದೆ. ಆದರೆ ಗೌತಮ್ ಪಡುತ್ತಿರುವ ಯಾತನೆ ನೋಡಿ ಶಕುಂತಲಾ ದೇವಿ ಖುಷಿ ಪಡುತ್ತಿದ್ದಾಳೆ. ಶಕುಂತಲಾ ದೇವಿ ಪ್ಲಾನ್ ಭೂಮಿಕಾಗೆ ತಿಳಿತಾ ಭೂಮಿಕಾ ಪಾಠ ಕಲಿಸ್ತಾಳ. ಭೂಮಿಕಾಗೆ ತನ್ನ ಗಂಡ ಇಷ್ಟೆಲ್ಲ ಕಷ್ಟಪಟ್ಟು ಯಾಕೆ ಹರಕೆಯನ್ನು ಹೊತ್ತಿದ್ದಾರೆ ಎಂದು ಯೋಚನೆ ಮಾಡುತ್ತಿರುತ್ತಾಳೆ. ಗೌತಮ್ ಬಗ್ಗೆ ಬಹಳ ಗೌರವ ಹಾಗೆ ಪ್ರೀತಿ ಹುಟ್ಟಿರುತ್ತೆ. ಆಕೆಗೆ ತನ್ನ ಗಂಡ ಕಷ್ಟಪಡುವುದನ್ನು ನೋಡಲು ಸಾಧ್ಯವಿರುವುದಿಲ್ಲ. ಆದ ಕಾರಣ ಭೂಮಿಕಾಗೆ ಸಿಕ್ಕಾಪಟ್ಟೆ ಬೇಸರ ಆಗಿರುತ್ತೆ. ಶಕುಂತಲಾ ದೇವಿ ಹಾಗೂ ಆಕೆಯ ಮಗಳು ಮಾತನಾಡುವುದನ್ನು ನೋಡಿದ ಮಲ್ಲಿ ಇವರಿಬ್ಬರಿಗೂ ಏನೋ ಗುಟ್ಟಾಗಿ ಮಾತನಾಡುತ್ತಿದ್ದಾರೆ ಎಂಬುದನ್ನು ಕಿವಿಗೊಟ್ಟು ಕೇಳಿದಾಗ ಅಸಲಿ ವಿಚಾರ ತಿಳಿದು ಶಾಕ್ ಆಗುತ್ತಾಳೆ. ಭೂಮಿಕಾಗೆ ತನ್ನ ಗಂಡ ಹಾಗೂ ತನ್ನನ್ನು ದೂರ ಮಾಡಲು ಇದೆಲ್ಲ ಪ್ಲಾನ್ ಮಾಡುತ್ತಿದ್ದಾರೆ ಎನ್ನುವ ಚಿಕ್ಕ ಮಾಹಿತಿ ಕೂಡ ಇರುವುದಿಲ್ಲ. ಆದರೆ ಮಲ್ಲಿಗೆ ತನ್ನ ಅತ್ತೆ ಮಾಡುತ್ತಿರುವ ಕುತಂತ್ರದ ವಿಚಾರ ಆಕೆಗೆ ತಿಳಿಯುತ್ತದೆ. ಭೂಮಿಕಾಳಿಗಾಗಿ ಗೌತಮ್ ದೇವಸ್ಥಾನದಲ್ಲಿ ಹರಕೆಯನ್ನು ತೀರಿಸುತ್ತಿರುತ್ತಾನೆ. ಅದಾದ ಬಳಿಕ ಗೌತಮ್ ಮೈ ಹುಷಾರು ತಪ್ಪುತ್ತೆ. ಆದರೂ ಕೂಡ ಆತ ಹೆಂಗರು ಇರುತ್ತಾನೆ. ಆದರೆ ಇದೆಲ್ಲ ಭೂಮಿಕಾಗೆ ಸಹಿಸಲು ಆಗುತ್ತಿರಲಿಲ್ಲ. ಏನು ಮಾಡಬೇಕು ಎಂದು ತಿಳಿಯದೆ ಸುಮ್ಮನಾಗುತ್ತಾರೆ. ಇನ್ನು ಮಲ್ಲಿಗೆ ನಿಜ ವಿಚಾರ ತಿಳಿಯುತ್ತದೆ. ಹಾಗೆ ಇದನ್ನೆಲ್ಲವನ್ನು ಭೂಮಿಕಾ ಬಳಿ ಹೇಳಲೇಬೇಕು ಎಂದು ಆಲೋಚಿಸುತ್ತಿರುವಾಗಲೇ ಭೂಮಿಕಾ ಮನೆಯಿಂದ ಹೊರಗೆ ಬರುತ್ತಾಳೆ. ಗೌತಮ್ ಆರೋಗ್ಯ ವಿಚಾರಿಸಿಕೊಂಡ ಮಲ್ಲಿ ಆ ಬಳಿಕ ಅತ್ತೆ ಶಕುಂತಲಾ ದೇವಿ ಮಾಡುತ್ತಿರುವ ಕೆಟ್ಟ ಕೆಲಸಗಳನ್ನು ಹೇಳುತ್ತಾರೆ. ಗೌತಮ್ ಮೇಲೆ ಭೂಮಿಕಾಗೆ ಪ್ರೀತಿ. ಗೌತಮ್ ನಿಮಗಾಗಿ ಈ ವ್ರತ ಆಚರಣೆಯನ್ನು ಮಾಡುತ್ತಿದ್ದಾರೆ, ನೀವು ಚೆನ್ನಾಗಿರಬೇಕು ಎನ್ನುವ ದೃಷ್ಟಿಯಿಂದ ಅವರು ಹರಕೆ ಕಟ್ಟಿಕೊಂಡು ನಿಮಗಾಗಿ ದೇವರ ಬಳಿ ಪ್ರಾರ್ಥನೆ ಮಾಡುತ್ತಿದ್ದಾರೆ ಎಂದು ಮಲ್ಲಿ ಹೇಳುತ್ತಾಳೆ. ಹಾಗೆ ಇದಕ್ಕೆಲ್ಲ ಕಾರಣ ಅತ್ತೆ ಶಕುಂತಲಾ ದೇವಿ ಜ್ಯೋತಿಷಿಯನ್ನು ಕರೆಸಿ ಸುಳ್ಳು ಹೇಳಿಸಿದ್ದಾರೆ. ನೀವು ಒಬ್ಬರು ಇಬ್ಬರು ಒಂದಾದರೆ ಭೂಮಿಕಾಗೆ ಬಹಳ ಗಂಡಾಂತರ ಕಾದಿದೆ ಎಂದು ಹೇಳಿದ್ದಾರೆ. ಅದಕ್ಕಾಗಿ ಭಾವ ಇಷ್ಟೆಲ್ಲ ಕಷ್ಟಪಡುತ್ತಿದ್ದಾರೆ. ನಿಮ್ಮ ಬಗ್ಗೆ ಬೆಟ್ಟದಷ್ಟು ಪ್ರೀತಿ ಇದ್ದರೂ ಅದ್ಯಾವುದನ್ನು ಹೇಳಿಕೊಳ್ಳೋದು ಆಗದೆ ಮನಸ್ಸಲ್ಲೇ ಇಟ್ಟುಕೊಂಡು ಒದ್ದಾಡುತ್ತಿದ್ದಾರೆ ಎಂದು ಭೂಮಿಕಾಗೆ ಮಲ್ಲಿ ಹೇಳುತ್ತಾಳೆ. ಶಕುಂತಲಾ ದೇವಿ ಬಂಡವಾಳ ಬಿಚ್ಚಿಟ್ಟ ಮಲ್ಲಿ. ಅತ್ತೆ ಹೇಳಿದ ಒಂದು ಸುಳ್ಳಿನಿಂದ ಇದೀಗ ಗೌತಮ್ ಜೀವನ ಅಲ್ಲೋಲ ಕಲ್ಲಲಾಗಿದೆ ಎಂದು ಹೇಳಿದಾಗ ಭೂಮಿಕಾಗೆ ಅಸಲಿ ವಿಷಯ ತಿಳಿಯುತ್ತೆ. ಆ ಬಳಿಕ ಭೂಮಿಕಾ ಶಕುಂತಲಾ ದೇವಿಗೆ ಹೇಗಾದರೂ ಮಾಡಿ ಒಳ್ಳೆ ಪಾಠ ಕಲಿಸಲೇಬೇಕು ಎಂದು ಯೋಚನೆ ಮಾಡುತ್ತಿರುತ್ತಾಳೆ. ಮಲ್ಲಿ ನೋಡಿ ಭೂಮಿಕಾ ಶಾಕ್. ಶಕುಂತಲಾ ದೇವಿ ಗೌತಮ್ ಹಾಗೂ ಭೂಮಿಕಾಳನ್ನು ಒಬ್ಬರನ್ನು ಹೇಗಾದರೂ ಮಾಡಿ ದೂರ ಮಾಡಲೇಬೇಕು ಎಂದು ಪಣ ತೊಟ್ಟಿದ್ದಾಳೆ. ಇದು ಯಾವುದೂ ಕೂಡ ಸಾಧ್ಯವಿಲ್ಲ ಎನ್ನುವುದು ಆಕೆಗೆ ತಿಳಿದಿಲ್ಲ. ಇದೀಗ ಶಕುಂತಲಾ ದೇವಿ ಪ್ಲಾನ್ಗೆ ಭೂಮಿಕಾಗೆ ಮಲ್ಲಿಯಿಂದ ತಿಳಿದು ಹೋಗಿದೆ. ಆದರೂ ಕೂಡ ಆತ ಏನೂ ಆಗಿಲ್ಲ ಎಂಬಂತೆ ಇರುತ್ತಾನೆ. ಆದರೆ ಇದೆಲ್ಲ ಭೂಮಿಕಾಗೆ ಸಹಿಸಲು ಆಗುತ್ತಿಲ್ಲ. ಕೊನೆಗೂ ಗೌತಮ್ ಮುಚ್ಚಿಟ್ಟ ಸತ್ಯ ಭೂಮಿಕಾಗೆ ಗೊತ್ತಾಯಿತು. ಮುಂದಿದೆ ಮಾರಿ ಹಬ್ಬ. ಅಮೃತಧಾರೆ ಧಾರಾವಾಹಿಯಲ್ಲಿ ಪತ್ನಿ ಭೂಮಿಕಾಗೆ ಏನು ಸಮಸ್ಯೆ ಆಗಬಾರದು, ಅವಳು ಆರೋಗ್ಯವಾಗಿರಬೇಕು ಅಂತ ಗೌತಮ್ ದೇವಸ್ಥಾನದಲ್ಲಿ ಉರುಳು ಸೇವೆ ಮಾಡಿದ್ದನು, ನೆಲದ ಮೇಲೆ ಊಟ ಮಾಡಿದ್ದನು. ಈ ವಿಷಯ ಗೌತಮ್ ತಮ್ಮನ ಪತ್ನಿ ಮಲ್ಲಿಯಿಂದ ಭೂಮಿಕಾಗೆ ಗೊತ್ತಾಗಿದೆ. ಸತ್ಯ ಗೊತ್ತಾಯಿತು. ಹೌದು, ಮನೆಯವರು ಚೆನ್ನಾಗಿರಬೇಕು ಅಂತ ಗೌತಮ್ ಈ ಥರ ಹರಕೆ ಹೊತ್ತಿದ್ದಾನೆ ಅಂತ ಭೂಮಿ ಅಂದುಕೊಂಡಿದ್ದಳು. ಅಸಲಿ ವಿಷಯ ಏನು ಅಂತ ಗೌತಮ್ ಕೂಡ ಹೇಳಿರಲಿಲ್ಲ. ಈಗ ಮಲ್ಲಿಯಿಂದ ಈ ಸತ್ಯ ಭೂಮಿ ಕಿವಿಗೆ ತಲುಪಿದೆ.
ಶಕುಂತಲ ತನ್ನ ಮಗಳ ಜೊತೆ ಈ ವಿಷಯ ಮಾತನಾಡುತ್ತಿದ್ದು ಮಲ್ಲಿಗೆ ಗೊತ್ತಾಗಿದೆ. ಆಸ್ತಿ ಸಿಗೋದಿಲ್ಲ. ಗೌತಮ್ ಭೂಮಿಕಾ ಚೆನ್ನಾಗಿರೋದು ಶಕುಂತಲೆಗೆ ಇಷ್ಟವೇ ಇಲ್ಲ. ಇವರಿಬ್ಬರು ಪರಸ್ಪರ ಪ್ರೀತಿ ಮಾಡುತ್ತಿರೋ ವಿಚಾರ ಶಕುಂತಲೆಗೆ ಗೊತ್ತಾಗಿತ್ತು. ಇವರಿಬ್ಬರನ್ನು ಒಂದಾದರೆ ಈ ಜೋಡಿಗೆ ಮಗುವಾದರೆ ಆಸ್ತಿಯಲ್ಲಿ ಬಿಡಿಗಾಸು ತನಗೆ ಸಿಗೋದಿಲ್ಲ ಅಂತ ಶಕುಂತಲ ತಿಳಿದಿದ್ದರು. ಹೀಗಾಗಿ ಅವಳು ಜ್ಯೋತಿಷಿಯನ್ನು ಕರೆಸಿ ಅವನಿಂದ ಗೌತಮ್ ಬಳಿ ಸುಳ್ಳು ಹೇಳಿಸಿದ್ದಳು. ಜ್ಯೋತಿಷಿ ಹೇಳಿದ್ದೇನು, ಗೌತಮ್ ಭೂಮಿಕಾ ಹತ್ತಿರ ಇದ್ದರೆ ದೈಹಿಕವಾಗಿ ಒಂದಾದರೆ ಭೂಮಿಕಾ ಪ್ರಾಣ ಹೋಗುತ್ತೆ. ಇವರಿಬ್ಬರ ಜಾತಕ ಮ್ಯಾಚ್ ಆಗುವುದಿಲ್ಲ. ಭೂಮಿಕಾ ಪ್ರಾಣ ಉಳಿಯಬೇಕು ಅಂದರೆ ಅವರಿಬ್ಬರು ದೂರ ಇರಬೇಕು ಅಂತ ಜ್ಯೋತಿಷಿ ಹೇಳುತ್ತಾರೆ. ಗೌತಮ್ ಬೇಸರದಲ್ಲಿ ಆಗಿದೆ. ನಾನು ಮದುವೆಯಾದಾಗ ಭೂಮಿಕಾ ಜೊತೆ ಸಂಸಾರ ಮಾಡಬೇಕು ಎಂದುಕೊಂಡಿದ್ದೆ. ದೇವರು ನನಗೆ ಕೊಟ್ಟ ವರ ಭೂಮಿ. ನಾನು ಗಂಡ ಹೆಂಡತಿ ಥರ ಇರಬೇಕು ಅಂದುಕೊಂಡಿದ್ದೆ. ಆದರೆ ದೇವರು ಭೂಮಿಯನ್ನು ನನ್ನಿಂದ ದೂರ ಮಾಡಿದ ಅಂತ ಗೌತಮ್ ನೊಂದುಕೊಂಡಿದ್ದನು. ಈ ಜ್ಯೋತಿಷಿ ಹೇಳಿದ್ದು ತಪ್ಪಿರಬಹುದು. ಬೇರೆ ಜ್ಯೋತಿಷ್ಯರು ಬಳಿ ಕೇಳೋಣ ಅಂತ ಗೌತಮ್ ಶಕುಂತಲೆಗೆ ಹೇಳಿದ್ದರು. ಏನು ಮಾಡಿದರೂ ಕೂಡ ಗೌತಮ್ ಬೇರೆ ಜ್ಯೋತಿಷಿ ಬಳಿ ಕೇಳೋದನ್ನು ಶಕುಂತಲ ತಡೆದಿದ್ದಾಳೆ. ಈ ಕುತಂತ್ರದಿಂದ ಭೂಮಿ ಹೇಗೆ ಹೊರಗಡೆ ಬರ್ತಾಳೆ? ಭೂಮಿಗೆ ಈಗ ಅಸಲಿ ವಿಷಯ ಗೊತ್ತಾಗಿದೆ. ಗೌತಮ್ ಸತ್ಯ ಏನು ಅಂತ ಅರ್ಥ ಮಾಡಿಸಿ ಅವನಿಗೆ ಹತ್ತಿರ ಆಗಬೇಕು ಅಂತ ಭೂಮಿ ಪ್ಲಾನ್ ಮಾಡಿದ್ದಾಳೆ. ಇದಕ್ಕೆ ಅವಳು ಯಾವ ರೀತಿ ಹುಡುಕಾಡುತ್ತಾಳೆ ದಾರಿನ ಅಂತ ಕಾದು ನೋಡಬೇಕಾಗಿದೆ. ನಿಮ್ಮ ತಾಯಿ ಈ ಥರ ಕುತಂತ್ರ ಮಾಡಿ ನಿಮ್ಮಿಬ್ಬರನ್ನು ದೂರ ಮಾಡಿದ್ದಾಳೆ ಅಂತ ಭೂಮಿ ಗೌತಮ್ಗೆ ಹೇಳಿದರೆ ಅದನ್ನು ಅವನು ನಂಬೋದಿಲ್ಲ. ಭೂಮಿಯನ್ನೇ ದೂರ ಮಾಡ್ತಾನೆ. ಇದು ಭೂಮಿಕಾಗೂ ಗೊತ್ತು. ಮಲತಾಯಿ ಶಕುಂತಲ ಮೇಲೆ ಗೌತಮ್ ತುಂಬ ನಂಬಿಕೆ ಇದೆ. ಇದೇ ವಿಚಾರ ತಲೆಯಲ್ಲಿಟ್ಟುಕೊಂಡು ಭೂಮಿ ಏನಾದರೂ ಮಾಡಬೇಕಿದೆ. ಒಟ್ಟಿನಲ್ಲಿ ಮುಂದೆ ಏನಾಗಲಿದೆ ಎಂಬ ಕಾತುರ ಹೆಚ್ಚಾಗಿದ್ದು ಪಾತ್ರಧಾರಿಗಳು ಗೌತಮ್ ದಿವಾನ್ ಪಾತ್ರದಲ್ಲಿ ರಾಜೇಶ್ ನಟರಂಗನ್, ಭೂಮಿಕಾ ಪಾತ್ರದಲ್ಲಿ ಛಾಯಾ ಸಿಂಗ್ ಹಾಗೂ ಶಕುಂತಲ ಪಾತ್ರದಲ್ಲಿ ವನಿತಾ ವಾಸು ಅವರು ನಟಿಸುತ್ತಿದ್ದಾರೆ. ಗೌತಮ್ ಕಣ್ಣೀರಾದ ಭೂಮಿ. ಶಕುಂತಲ ಮಾಸ್ಟರ್ ಪ್ಲಾನ್ ಬಗ್ಗೆ ತಿಳಿದ ಮಲ್ಲಿ. ಅಮೃತ ಧಾರಾವಾಹಿಯಲ್ಲಿ ಭೂಮಿಕಾ ಜಾತಕದಲ್ಲಿ ಸಮಸ್ಯೆ ಇದ್ದು ಇದರಿಂದ ಅವಳಿಗೆ ಕಂಟಕ ಎಂದು ತಿಳಿದ ಗೌತಮ್ ದೇವರ ಸನ್ನಿಧಿಯಲ್ಲಿ ಸೇವೆಯಲ್ಲಿ ತೊಡಗಿದ್ದಾನೆ. ಭೂಮಿಕಳಿಗೋಸ್ಕರ ಹನುಮನ ಸನ್ನಿಧಿಯಲ್ಲಿ ಗೌತಮ್ ಉಪವಾಸವಿದ್ದು ಉರುಳು ಸೇವೆ ಮಾಡಿದ್ದಾನೆ. ಅಷ್ಟೇ ಸಾಲದು ಎಂದು ನೆಲದ ಮೇಲೆ ಪ್ರಸಾದವನ್ನು ಸೇವಿಸಿ ಭೂಮಿಕಳಿಗೆ ಯಾವುದೇ ತೊಂದರೆ ಆಗಬಾರದು ಎಂದು ಭೂಮಿಕಳಿಗೆ ಕಷ್ಟ ಬರಬಾರದು ಎಂದು ಗೌತಮ್ ಹೀಗೆ ಮಾಡಿದ್ದು ಗೌತಮ್ನಲ್ಲಿನ ಬದಲಾವಣೆ ಕಂಡು ಆನಂದ್ ಖುಷಿಪಟ್ಟಿದ್ದಾನೆ. ಗೌತಮ್ನನ್ನು ಕಂಡು ಮರಗಿದ ಭೂಮಿಕಾ. ಆದರೆ ಗೌತಮ್ ಮನೆಯವರಿಗೋಸ್ಕರ ಇಷ್ಟೆಲ್ಲ ಕಷ್ಟಪಡುತ್ತಿದ್ದಾನೆ ಎಂಬುದು ತಿಳಿದ ಭೂಮಿಕಳಿಗೆ ಸಂಕಟ ಹೆಚ್ಚಾಗಿದೆ. ಹೀಗೆಲ್ಲ ಮನೆಯವರಿಗಾಗಿ ನೀವು ಕಷ್ಟಪಡುವ ಅಗತ್ಯವಿಲ್ಲ ಎಂದು ಹೇಳಿದ್ದಾಳೆ. ಆದರೆ ಗೌತಮ್ ಮನೆಯವರ ಒಳಿತಿಗಾಗಿ ಇದೆಲ್ಲವೂ ಅಗತ್ಯವೇ ಎಂದು ಹೇಳಿ ಭೂಮಿಕಳಿಗೆ ಸಮಾಧಾನ ಮಾಡಿದ್ದಾನೆ. ಮನೆಗೆ ಬಂದ ಬಳಿಕ ಭೂಮಿಕಾ ಗೌತಮ್ಗೆ ಕಾಲು ಒತ್ತುತ್ತಿದ್ದಾಳೆ. ಮೈಕೆ ನೋವಿನಿಂದ ಬಳಲುತ್ತಿದ್ದ ಗೌತಮ್ ಸೇವೆ ಮಾಡಿದ್ದಾಳೆ. ಗೌತಮ್ ಆರೋಗ್ಯದಲ್ಲಿ ಏರುಪೇರು. ಆದರೆ ಗೌತಮ್ ಆರೋಗ್ಯದಲ್ಲಿ ಏರುಪೇರಾಗಿದೆ. ಇದರಿಂದ ಗಾಬರಿಯಾದ ಭೂಮಿಕಾ ವೈದ್ಯರನ್ನು ಕರೆಸಿದ್ದಾಳೆ. ವೈದ್ಯರು ಗೌತಮ್ನನ್ನು ಪರೀಕ್ಷೆ ಮಾಡಿ ನಿಶಕ್ತಿಯಿಂದ ಹೀಗಾಗಿದೆ, ಆಯಾಸ ಮಾಡಿಕೊಳ್ಳಬೇಡಿ, ಇದು ಹೀಗೆ ಮುಂದುವರೆದರೆ ಪರಿಸ್ಥಿತಿ ಇನ್ನಷ್ಟು ಹದಗೆಡುತ್ತದೆ ಎಂದು ಹೇಳಿದ್ದಾರೆ. ಆನಂದ್ ಕೂಡ ಗೆಳೆಯನ ಸ್ಥಿತಿ ಕಂಡು ಗಾಬರಿಯಾಗಿದ್ದಾನೆ. ಆದರೆ ಶಕುಂತಲ ಹೇಳಿದ ಸುಳ್ಳಿನಿಂದ ಹೀಗೆಲ್ಲರಾಗುತ್ತಿದೆ ಎಂಬುದು ಭೂಮಿಕಳಿಗೆ ತಿಳಿದರೆ ಮನೆಯಲ್ಲಿ ರಣರಂಗವೇ ಸೃಷ್ಟಿಯಾಗುವುದಲ್ಲಿ ಅನುಮಾನವೇ ಇಲ್ಲ. ಮದುವೆ ಬಗ್ಗೆ ಒಪ್ಪಿ ಆತಂಕ. ಅಪೇಕ್ಷಾ ಮನೆಯಲ್ಲಿ ಈಗಾಗಲೇ ಎಲ್ಲರಿಗೂ ಅಪ್ಪಿ ಮದುವೆ ಬಗ್ಗೆ ಆತಂಕವಿದೆ. ಒಂದು ಬಾರಿ ಸೆಟ್ ಆಗಿ ಮದುವೆ ಕ್ಯಾನ್ಸಲ್ ಆಗಿದ್ದಕ್ಕೆ ಆಘಾತಗೊಂಡಿದ್ದಾರೆ. ಮುಂದೆಂದು ದೊಡ್ಡವರ ಮನೆಗೆ ಅಪೇಕ್ಷಾಳನ್ನು ಮದುವೆ ಮಾಡಿಕೊಡಬಾರದು ಎಂದು ಅಂದುಕೊಂಡಿದ್ದಾರೆ. ಇದರಿಂದ ಅಪ್ಪಿಗೆ ತನ್ನ ಹಾಗೂ ಪಾರ್ಥನ ಪ್ರೀತಿ ಬಗ್ಗೆ ದೊಡ್ಡ ಚಿಂತೆಯಾಗಿದೆ. ತನ್ನ ಪ್ರೀತಿಯನ್ನು ಒಪ್ಪುತ್ತಾರೆ ಇಲ್ಲ ವಿರೋಧಿಸುತ್ತಾರೆ ಎಂಬ ಆತಂಕವಿದ್ದು ಮನೆಯವರಿಗೆ ಈಗಾಗಲೇ ಗೊತ್ತಾಗುವುದು ಬೇಡ ಎಂದು ಪಾರ್ಥನೊಂದಿಗೆ ಕದ್ದು ಮುಚ್ಚಿ ಓಡಾಡುತ್ತಿದ್ದಾಳೆ. ಜ್ಯೋತಿಷ್ಯದ ಬಗ್ಗೆ ಸತ್ಯ ತಿಳಿದ ಮಲ್ಲಿ. ಇನ್ನು ಮಲ್ಲಿ ಅಕಸ್ಮಾತ್ತಾಗಿ ಶಕುಂತಲ ಮಾತುಗಳನ್ನು ಕೇಳಿಸಿಕೊಂಡಿದ್ದಾಳೆ. ಶಕುಂತಲ ಬೇಕಂತಲೇ ಹುಷಾರಿಲ್ಲದಂತೆ ನಟಿಸಿದ್ದು ಗುರುಗಳು ಮನೆಗೆ ಕರೆಸಿ ಜಾತಕ ತೋರಿಸಿದ್ದು ಜೊತೆಗೆ ಗುರುಗಳಿಗೆ ಹಣ ನೀಡಿ ತನಗೆ ಬೇಕಾದಂತೆ ಭವಿಷ್ಯ ಹೇಳಿಸಿದ್ದನ್ನು ಮಗಳು ಅಶ್ವಿನಿ ಬಳಿ ಹೇಳುತ್ತಿರುತ್ತಾಳೆ. ಇದು ಅಕಸ್ಮಾತ್ತಾಗಿ ಮಲ್ಲಿ ಕೇಳಿಸಿಕೊಳ್ಳುತ್ತಾಳೆ. ಭೂಮಿಕಾ ಮತ್ತು ಗೌತಮ್ ದೂರ ಇಡಲು ಜಾತಕದಲ್ಲಿ ದೋಷವಿದೆ ಎಂದು ಹೇಳಿರುತ್ತಾಳೆ. ಗೌತಮ್ ಮಾತನ್ನು ಮೀರದಂತೆ ನೋಡಿಕೊಂಡು ಶಕುಂತಲ ಮತ್ತು ಭೂಮಿಗಳನ್ನು ತನ್ನ ಹಿಡಿತದಲ್ಲಿಟ್ಟುಕೊಳ್ಳಲು ಹೇಗೆ ಮಾಡುವುದರಿಂದ ಹೇಗುತ್ತಾರೆ. ಇದನ್ನೆಲ್ಲ ಕೇಳಿಸಿಕೊಂಡ ಮಲ್ಲಿಗೆ ಗಾಬರಿಯಾಗುತ್ತದೆ. ಮನೆಯವರ ಮೇಲಿನ ಅನುಮಾನಗಳು ಹೆಚ್ಚಾಗಿದ್ದು ಸತ್ಯವನ್ನು ಭೂಮಿಕಾ ಅಕ್ಕನಿಗೆ ಹೇಳಲೇಬೇಕು ಎಂದು ಹೊರಟಿದ್ದಾಳೆ. ಗೌತಮ್ ಆರೋಗ್ಯದಲ್ಲಿ ಏರುಪೇರು. ಆದರೆ ಗೌತಮ್ ಆರೋಗ್ಯದಲ್ಲಿ ಏರುಪೇರಾಗಿದೆ. ಇದರಿಂದ ಗಾಬರಿಯಾದ ಭೂಮಿಕಾ ವೈದ್ಯರನ್ನು ಕರೆಸಿದ್ದಾಳೆ. ವೈದ್ಯರು ಗೌತಮ್ನನ್ನು ಪರೀಕ್ಷೆ ಮಾಡಿ ನಿಶಕ್ತಿಯಿಂದ ಹೀಗೆ ಆಯಾಸ ಮಾಡಿದಾಗಲಿದೆ, ಇದು ಹೀಗೆ ಮುಂದುವರೆದರೆ ಪರಿಸ್ಥಿತಿ ಇನ್ನಷ್ಟು ಹದಗೆಡುತ್ತಾರೆ ಎಂದು ಹೇಳಿದ್ದಾರೆ. ಅಮೃತಧಾರೆ ಸೀರಿಯಲ್ ಶಕುಂತಲಾ ದೇವಿ ಡ್ರಾಮಕ್ಕೆ ಫುಲ್ ಸ್ಟಾಪ್ ಇಡ್ತಾಳ ಭೂಮಿಕಾ. ಗೌತಮ್ ಕಂಗಾಲಾಗಿದ್ದೇಕೆ? ಭೂಮಿಕಾಗೆ ಮಲ್ಲಿಯಿಂದಾಗಿ ಎಲ್ಲ ವಿಚಾರ ತಿಳಿದು ಹೋಗಿದೆ. ಮಲ್ಲಿಗೆ ಶಕುಂತಲ ಬಂಡವಾಳ ತಿಳಿದು ಹೋಗಿದೆ. ಆಕೆನ ಜೀವನ ಹಾಳಾಗುತ್ತದೆ ಎಂದು ತಿಳಿದಾಗ ಆಕೆಗೆ ಬಹಳ ನೋವು ಆಗುತ್ತದೆ. ಏನು ಮಾಡಬೇಕು ಎಂದು ತಿಳಿಯದಾಗುತ್ತೆ. ಕೊನೆಗೆ ಭೂಮಿಕಾ ಬಳಿ ಎಲ್ಲ ವಿಚಾರವನ್ನು ಹೇಳಿಕೊಳ್ಳುತ್ತಾಳೆ. ಭೂಮಿಕಾಗೆ ಅತ್ತೆಯ ನಡುವಿಕೆಯನ್ನು ಕಂಡು ಶಾಕ್ ಆಗುತ್ತದೆ. ಇವರು ಏನು ಮಾಡಲು ಹೊರಟಿದ್ದಾರೆ? ಗೌತಮ್ ನಿಮ್ಮನ್ನು ಎಷ್ಟು ನಂಬಿದ್ದರು, ಆದರೆ ಅದನ್ನು ಉಳಿಸಿಕೊಳ್ಳುವಲ್ಲಿ ನೀವು ವಿಫಲರಾದಿರಿ ಎಂದು ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾರೆ. ಅತ್ತೆಯನ್ನು ಪರೀಕ್ಷೆ ಮಾಡಲೇಬೇಕು ಎಂದು ತಿಳಿದು ಭೂಮಿಕಾ ಮಾತ್ರೆಯನ್ನು ಕೊಡಲು ಶಕುಂತಲಾ ದೇವಿ ರೂಮಿಗೆ ಬರುತ್ತಾಳೆ. ಅವರಿಗೆ ಮಾತ್ರೆಯನ್ನು ಕೊಡುತ್ತಾಳೆ.
ಭೂಮಿಕಾ ಕಣ್ಣು ತಪ್ಪಿಸಿ ಹೇಗಪ್ಪ ಮಾತ್ರೆ ಸೇವಿಸಲಿ ಎಂದು ಆಲೋಚನೆ ಮಾಡುತ್ತಿರುತ್ತಾರೆ. ಭೂಮಿಕಾ ಶಕುಂತಲಾ ದೇವಿಗೆ ಮಾತ್ರೆ ಕೊಡುತ್ತಾಳೆ. ಆದರೆ ಅತ್ತ ಇತ್ತ ಎಲ್ಲಿ ಕೂಡ ಕದಲದೆ ಶಕುಂತಲಾ ದೇವಿ ಭೂಮಿಕಾ ಮುಖ ನೋಡುತ್ತಾಳೆ. ಶಕುಂತಲಾ ದೇವಿ ಮೆತ್ತಗೆ ಮಾತ್ರೆ ನುಂಗುವ ಹಾಗೆ ನಾಟಕ ಮಾಡುತ್ತಿರುತ್ತಾರೆ. ಬಳಿಕ ಮಾತ್ರೆಯನ್ನು ದಿಂಬಿದ ಕೆಳಗೆ ಇಡುತ್ತಾರೆ. ಇದನ್ನು ನೋಡಿದ ಭೂಮಿಕಾಗೆ ಅತ್ತೆ ನಾಟಕ ಮಾಡುತ್ತಿರುವುದು ತಿಳಿದು ಹೋಗುತ್ತೆ. ಶಕುಂತಲಾ ದೇವಿ ಮಾತ್ರೆ ನುಂಗಿದ ಹಾಗೆ ನಟಿಸಿ ವಾಶ್ರೂಮಿಗೆ ಎಂದು ಎದ್ದು ಹೋದಾಗ ಭೂಮಿಕಾ ಮಾತ್ರೆಯ ಹುಟುಕಾಟ ಶುರುವಾಗುತ್ತದೆ. ಆನಂದ್ ಮೀಟ್ ಆದ ಭೂಮಿಕಾ ಗೌತಮ್ ಗೆಳೆಯ ಆನಂದ್ನನ್ನು ಮೀಟ್ ಆಗುತ್ತಾಳೆ. ತನ್ನ ಮನಸ್ಸಿನಲ್ಲಿರುವ ಡೌಟನ್ನು ಕ್ಲಿಯರ್ ಮಾಡಿಕೊಳ್ಳುತ್ತಾಳೆ. ಗೌತಮ್ ಯಾರಿಗಾಗಿ ಈ ವ್ರತ ಮಾಡುತ್ತಿದ್ದಾರೆ ಎಂದು ಕೇಳಿದಾಗ ಆತನಿಗೆ ಏನು ಹೇಳಬೇಕು ಎಂದು ತಿಳಿದಾಗುತ್ತದೆ. ಕೊನೆಗೆ ಗೌತಮ್ ಭೂಮಿಕಾಳಿಗಾಗಿ ದೇವರ ಬಳಿ ಹರಕೆಯನ್ನು ಹೇಳಿಕೊಂಡಿದ್ದ, ಅದನ್ನು ತಿಳಿಸಲು ಈ ರೀತಿಯಲ್ಲಿ ನಡೆದುಕೊಂಡಿದ್ದಾನೆ ಎಂದು ಹೇಳಿದಾಗ ಭೂಮಿಕಾ ನೋವು ನೊಂದುಕೊಳ್ಳುತ್ತಾಳೆ. ಶಕುಂತಲಾ ದೇವಿ ಮೇಲೆ ನಂಬಿಕೆ ಇಲ್ಲ. ಅತ್ತೆ ನಮ್ಮ ಜೀವನದಲ್ಲಿ ಈ ಥರ ಆಟ ಆಡುತ್ತಾರೆ ಎನ್ನುವುದು ಊಹೆ ಕೂಡ ಮಾಡಿಕೊಂಡಿರಲಿಲ್ಲ. ಆಕೆಗೆ ಅದಾಗಲೇ ಗೌತಮ್ ಆಸ್ತಿಗಾಗಿ ಇಷ್ಟೆಲ್ಲ ಕುತಂತ್ರ ನಡೆಯುತ್ತಿದೆ ಎನ್ನುವುದು ಸ್ಪಷ್ಟವಾಗಿ ತಿಳಿಯುತ್ತದೆ. ಹಾಗೆಯೇ ತನ್ನ ತಾಯಿಯನ್ನು ಕರೆದುಕೊಂಡು ಜ್ಯೋತಿಷ್ಯರ ಬಳಿ ಹೋಗುತ್ತಾರೆ. ಮದುವೆ ಮುನ್ನ ಇಬ್ಬರ ಜಾತಕವನ್ನು ಅವರ ಬಳಿಯೇ ತೋರಿಸುವುದರಿಂದ ಕೊಂಚ ಅನುಮಾನ ಇರುತ್ತೆ. ಆಗ ಜ್ಯೋತಿಷಿ, ಮದುವೆ ಮುನ್ನ ನಾನು ಏನು ಹೇಳಿದ್ದೇನೋ ಅದನ್ನೇ ಹೇಳುತ್ತಿದ್ದೇನೆ. ನಿಮ್ಮ ಅಳಿಯ ಹಾಗೂ ಮಗಳ ಜೀವನ ತುಂಬ ಚೆನ್ನಾಗಿರುತ್ತೆ, ಬಹಳ ಅದ್ಭುತ ಜೋಡಿ, ಇವರ ಜಾತಕದಲ್ಲಿ ಯಾವ ದೋಷ ಕೂಡ ಇಲ್ಲ ಎಂದು ಬಹಳ ಸ್ಪಷ್ಟವಾಗಿ ಹೇಳುತ್ತಾರೆ. ಅನುಮಾನಕ್ಕೆ ತೆರೆ ಎಳೆದ ಜ್ಯೋತಿಷ್ಯರು ಆಡಿದ ಮಾತು ಕೇಳಿ ಭೂಮಿಕಾಳಿಗೆ ಖುಷಿಯಾಗುತ್ತೆ. ಇತ್ತ ಗೌತಮ್ಗೆ ತನ್ನ ಹೆಂಡತಿ ಕಷ್ಟದಲ್ಲಿ ಸಿಲುಕುತ್ತಾಳೆ ಎನ್ನುವ ಭಯ ಕಾಡುತ್ತಿದೆ. ಆದರೆ ಗೌತಮ್ ಪಡುತ್ತಿರುವ ಯಾತನೆ ನೋಡಿ ಶಕುಂತಲಾ ದೇವಿ ಖುಷಿ ಪಡುತ್ತಿದ್ದಾಳೆ. ಇವಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ನೀವಿನ್ನು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಹಾಕುವಂಥ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ದೊರೆಯುತ್ತದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಅವರ್ ಚಾನಲ್.